ಈ ಪ್ರಶ್ನೆ ವೇಗ, ದೂರ ಮತ್ತು ಸಮಯ ಅಂತ ಒಂದು ಚಾಪ್ಟರ್ ಬರುತ್ತೆ. ಅಂದರೆ ಟೈಮ್, ಸ್ಪೀಡ್, ಡಿಸ್ಟೆನ್ಸ್. ಆ ಚಾಪ್ಟರ್ ಮೇಲಿನ ಪ್ರಶ್ನೆ ಈ ಥರ ಇದೆ. ಒಬ್ಬ ವ್ಯಕ್ತಿಯು ಗಮ್ಯ ಸ್ಥಾನವನ್ನು ತಲುಪಲು, ಅಂದರೆ ಒಂದು ನಿರ್ದಿಷ್ಟ ಸ್ಥಾನವನ್ನು ತಲುಪಲು 4 ವಿಭಿನ್ನ ಮಾರ್ಗಗಳಲ್ಲಿ ಬೈಸಿಕಲನ್ನು ಚಲಿಸುತ್ತಾನೆ. ಈ ಸಂಪೂರ್ಣ ಪ್ರಯಾಣದ ಸಮಯದಲ್ಲಿ ಸರಾಸರಿ ವೇಗ ಎಷ್ಟು? ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಸ್ಪೀಡ್ ಕೊಟ್ಟಿದ್ದಾನೆ. ಓಕೆ, ಈ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಸೊ ನಮ್ಗೆ ಸರಾಸರಿ ವೇಗ ಬೇಕು. ಸೊ ಸರಾಸರಿ ವೇಗದ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿದ್ದ ವಿಷಯ ಏನು ಅಂತಂದ್ರೆ, ಸರಾಸರಿ ನೋಡಿ, ಸರಾಸರಿ ವೇಗ ಅಂದ್ರೆ ಎವರೇಜ್ ಸ್ಪೀಡ್. ಸರಾಸರಿ ವೇಗ ಇದು ಒಟ್ಟು ಕ್ರಮಿಸಿದ ದೂರ ಅಪಾನ್ ತೆಗೆದುಕೊಂಡ ಸಮಯ. ಈಗ ಒಟ್ಟು ನಾವು ದೂರ ಅಂತ ತಗೊಂಡಾಗ ಡಿಸ್ಟೆನ್ಸ್ ನೋಡಿ 20, 15, 10, 24 ಇದೆ. ಇದನ್ನ ನಾನು ತಗೋತೀನಿ, ಇಲ್ಲಿ ಬರ್ಕೋತೀನಿ. ಆಯ್ತಾ? ಇವೆಲ್ಲವೂ ಹಿಂದಿನ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳು. ಓಕೆ, ಸೊ ಈಗ ಸ್ಪೀಡ್ 5 ಸ್ಪೀಡಲ್ಲಿ ಹೋದ್ರೆ 20 ಕಿಲೋಮೀಟರ್ ಹೋಗೋದಕ್ಕೆ ಎಷ್ಟು? 5 ಸ್ಪೀಡ್ ಅಂದ್ರೆ 1 ಅವರಿಗೆ 5 ಹೋದ್ರೆ 20 ಹೋಗೋದಕ್ಕೆ ಇದೆಷ್ಟು? 4 ಗಂಟೆ ತಗೊಳುತ್ತೆ. ಹೌದಾ? ಸೊ ಇಲ್ಲಿ 4 ಗಂಟೆ ತಗೋತೀನಿ. ಯಾಕಂದ್ರೆ ನಾವು ಸಮಯ ತಗೋಬೇಕು, ಸ್ಪೀಡ್ ತಗೋಬಾರ್ದು. ನೋಡಿ, 1 ಗಂಟೆಗೆ 5 ಕಿಲೋಮೀಟರ್ ಹೋದ್ರೆ 20 ಕಿಲೋಮೀಟರ್ ಕವರ್ ಮಾಡೋಕ್ಕೆ 4 ಗಂಟೆ. ಅದೇ ರೀತಿ 15 ಕಿಲೋಮೀಟರ್ ಕವರ್ ಮಾಡಬೇಕು, ಬಟ್ 3 ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರೆ ಇದೆಷ್ಟು? 5 ಗಂಟೆ ತಗೊಳುತ್ತೆ. 1 ಗಂಟೆಗೆ 3 ಕಿಲೋಮೀಟರ್ ಆದರೆ 15 ಕಿಲೋಮೀಟರ್ ಹೋಗಿ 5 ಗಂಟೆ. ಅದೇ ರೀತಿ ಇದು 2 5 10. ಅದೇ ರೀತಿ ಇದು 4 6 24. ಸರಿ, ಒಟ್ಟು ಕ್ರಮಿಸಿದ ದೂರ 20, 35, 45, 65, 69 ಕಿಲೋಮೀಟರ್. ಅದೇ ರೀತಿ ಇದು ಟೋಟಲ್ 20 ಗಂಟೆ. ಹಾಗಾದ್ರೆ 69 ಕಿಲೋಮೀಟರ್ನ 20 ಗಂಟೆಯಲ್ಲಿ ಕ್ರಮಿಸಿದ್ರೆ ಎಷ್ಟು ವೇಗ ಆಗುತ್ತೆ ಅಂತ ಕೇಳಿದ್ದಾನೆ. ಈಗ ಇದನ್ನ ಕಟ್ತವಣ್ಣ ಎಷ್ಟರಿಂದ 2ರಿಂದ ನೋಡಿ, ಡಿವೈಡ್ ಬೈ 10 ಆಗೋ ತರ ಮಾಡಬೇಕು. ಯಾಕೆ ಅಂದ್ರೆ ನಮಗೆ ಪಾಯಿಂಟ್ನ ಒಂದು ಪ್ಲೇಸ್ ಲೆಫ್ಟಿಗೆ ತಗೋಬಹುದು ನಾವು 10 ಇದ್ರೆ. ಇದು 2 10, ಇದು 2 3, ಇದು 2 4 8. 1 ಉಳಿಯುತ್ತೆ. 1 ಅಂದ್ರೆ ಪಾಯಿಂಟ್ ಕೊಡಿ, 10 ಆಗುತ್ತೆ. ಸರಿ, ಇದು 34.5 ಡಿವೈಡ್ ಬೈ 10 ಮಾಡಿದ್ರೆ ಮತ್ತೆ 34.5 ಮತ್ತೆ 10ರಿಂದ ಭಾಗ ಮಾಡಿದ್ರೆ ಈ ಪಾಯಿಂಟ್ ಇಲ್ಲಿದ್ದು ಈ ಕಡೆ ಬಂದ್ಬಿಡುತ್ತೆ. ಸೊ 3.45 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ಕೂಡ ಸರಾಸರಿ ವೇಗದ ಮೇಲಿದೆ. ಬೇಕಂತ ನಾನು ತಗೊಂಡಿದ್ದೀನಿ, ಯಾಕಂದ್ರೆ ಈ ಕಾನ್ಸೆಪ್ಟ್, ಎರಡೂ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಲಿ ಅಂತ. ಆಮೇಲೆ ಎಕ್ಸಾಮ್ ಅಲ್ಲಿ ಬಹಳಷ್ಟು ನಾನು ನೋಡಿದ ಪ್ರಕಾರ ಈ ಟೈಪ್ ಕ್ವಶನ್ ಬಹಳ ಕೇಳಿದ್ದಾನೆ. ಒಬ್ಬ ವ್ಯಕ್ತಿಯು 64 ಕಿಲೋಮೀಟರ್ ವೇಗದಲ್ಲಿ ಸ್ಕೂಟರ್ನಲ್ಲಿ ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತಾನೆ ಮತ್ತು 16 ಕಿಲೋಮೀಟರ್ ವೇಗದಲ್ಲಿ ಬೈಸಿಕಲ್ ಅನ್ನ ಸವಾರಿ ಮಾಡುತ್ತಾ ಆರಂಭಿಕ ಸ್ಥಳಕ್ಕೆ ಹಿಂದಿರುಗುತ್ತಾನೆ. ಇಡೀ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ದಾನೆ. ಆಯ್ತು, ಈಸಿ ಇದೆ, ಏನಿಲ್ಲ. ಸ್ವಲ್ಪ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಅವನು ಹೋಗ್ಬೇಕಾದ್ರೆ ಸ್ಪೀಡ್ 1 ಅಂತ ತಗೋಣ. ಹೋಗ್ಬೇಕಾದ್ರೆ ಸ್ಪೀಡ್ 1 ಇದು 64 ಕಿಲೋಮೀಟರ್ ಪ್ರತಿ ಗಂಟೆ ಇತ್ತು, ಹೀಗೆ ಹೋಗಿದ್ದ. ಅದೇ ವಾಪಸ್ ಬರಬೇಕಾದ್ರೆ ಅವನದು ಸ್ಪೀಡ್ 2 ಏನಿದೆ 16 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡಲ್ಲಿ ವಾಪಸ್ ಬಂದ. ಸೊ ಸರಾಸರಿ ಅಂದ್ರೆ ನಾವೇನ್ ಮಾಡ್ತೀವಿ, 64 16 ಡಿವೈಡ್ ಬೈ 2 ಮಾಡ್ತೀವಿ. ಹಂಗೆ ಮಾಡಬಾರ್ದು, ಅದು ತಪ್ಪಾಗುತ್ತೆ. ಇದಕ್ಕೆ ಒಂದು ಟ್ರಿಕ್ ಇದೆ. ಸರಾಸರಿ ವೇಗ ಅಂದ್ರೆ ಅದು 2 ಇಂಟು S1 ಇಂಟು S2 ಡಿವೈಡ್ ಬೈ ಇದು S1 ಪ್ಲಸ್ S2. 2 ಅಂತಂದ್ರೆ ಯಾಕೆ ಅಂದ್ರೆ ಹೋಗೋ ಡಿಸ್ಟೆನ್ಸು ಮತ್ತು ವಾಪಸ್ ಬರೋ ಡಿಸ್ಟೆನ್ಸು, ಅದಕ್ಕೆ 2 ಬರುತ್ತೆ. ಓಕೆ, ಇದನ್ನ ಸಾಲ್ವ್ ಮಾಡಿದ್ರೆ 2 ಇಂಟು S1 ಅಂತಂದ್ರೆ 64, S2 ಅಂದ್ರೆ 16, S1 ಪ್ಲಸ್ S2 ಅಂದ್ರೆ ಇವೆರಡು ಕೂಡಿಸ್ಬೇಕು. ಇವೆರಡು ಕೂಡಿಸಿದ್ರೆ 80. ನೋಡಿ, ಈ ಟೈಪ್ ಕ್ವಶನ್ ನಾನು ಸ್ಟೇಟ್ ಮತ್ತು ಸೆಂಟ್ರಲ್ ಎಲ್ಲಾ ಎಕ್ಸಾಮ್ ಅಲ್ಲೂ ನೋಡಿದ್ದೀನಿ ನಾನು. ಇದು 16 1, ಇದು 16 5. ಸೊ 128. ಇದು 2 64 128 ಡಿವೈಡ್ ಬೈ 5. ಸೊ ಇದು ಏನಾಗುತ್ತೆ, 5 2 10, 5 2 10. ಸೊ 28 ಆಯ್ತು. ಮತ್ತೆ 5 5 25, 3 ಉಳಿಯುತ್ತೆ ಅಂದ್ರೆ ಪಾಯಿಂಟ್ ಕೊಡಿ 30. ಸೊ 5 6 30.
25.6 km/h ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಕ್ವಶನ್ ಏನಿದೆ, ಎ ಯ ಆದಾಯವು ಬಿ ಯ ಆದಾಯದ 150% ಮತ್ತು ಸಿ ಯ ಆದಾಯವು ಎ ಯ ಆದಾಯದ 120% ಆಗಿದೆ. ಎ ಬಿ ಮತ್ತು ಸಿ ಗಳ ಒಟ್ಟು ಆದಾಯವು 86,000 ಆಗಿದ್ರೆ ಸಿ ಯ ಆದಾಯ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ಎ ಯ ಆದಾಯವು ಬಿ ಯ ಆದಾಯದ 150%. ಓಕೆ ಸರಿ, ನಾನು ಎ ಬಿ ಸಿ ಅಂತ ಬರ್ಕೊಂಡ್ಬಿಡ್ತೀನಿ. ಇಲ್ಲಿ ಎ ಬಿ ಸಿ ಅಂತ ಬರ್ಕೊಂಡ್ಬಿಡ್ತೀನಿ. ಎ ಯ ಆದಾಯವು ಬಿ ಯ ಆದಾಯದ 150%. ಒಂದು ವೇಳೆ ಬಿ 100 ಆಗಿದ್ದರೆ ಎ 150 ಆಗುತ್ತದೆ ಅಂತ ಹೇಳಿದ್ದಾನೆ. ಹಂಗಾದ್ರೆ ಸಿ ಯ ಆದಾಯವು ಎ ಯ ಆದಾಯದ 120%. ಈಗ 150ಕ್ಕೆ 120% ಎಷ್ಟು? ಈಗ ಎ 150 ಇದೆ, ನೀವು ಡೈರೆಕ್ಟ್ ಆಗಿ ಇಲ್ಲಿ 120 ತಗೊಂಡ್ರೆ ತಪ್ಪಾಗುತ್ತೆ. 150 ಎ ಇದೆ, ಇದ್ರದ್ದು 120% ಅಂದ. ಸೊ ನೋಡಿ, ನೀವೇನ್ ಮಾಡ್ಬೇಕು, ಇಂಟು ಮಾಡ್ಬೇಕು. ಇಂಟು ಮಾಡಿ 2 0 ತೆಗಿರಿ, ಅಥವಾ 2 0 ತೆಗೆದು ಇಂಟು ಮಾಡಿ. 150ಕ್ಕೆ 120% ಎಷ್ಟು? 15 12 ಇದು 180. ಸಿ 180 ಆಗುತ್ತೆ. ಬಟ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, 120 ಅಂತ ತಗೋತಾರೆ. 100ಕ್ಕೆ ಅದು 120, ಬಟ್ 150ಕ್ಕೆ ಅಲ್ಲ, 150ಕ್ಕೆ 180 ಆಗುತ್ತೆ. ಸರಿ, ಈಗ ಈ ಅನುಪಾತ ತಗೊಂಡ್ರೆ ಎ 15 ಪಾಲು, ಬಿ 10 ಪಾಲು, ಸಿ 18 ಪಾಲು. ಟೋಟಲ್ ಎಷ್ಟಾಗುತ್ತೆ? 15 25 25 43 ಭಾಗ ಆಗುತ್ತೆ. ಇಲ್ಲಿ ಟೋಟಲ್ ಎಷ್ಟು ಕೊಟ್ಟಿದ್ದಾನೆ? 86,000 ಕೊಟ್ಟಿದ್ದಾನೆ. 43 ಪಾಲು 86,000 ಆದ್ರೆ ಸಿ ಯ ಪಾಲು ಎಷ್ಟು? 43 2 86, 3 0 ಇದೆ. ಹಂಗಾರೆ 18 2 36, 1 2 3 0 ಇದೆ. ಸೊ ಇದು 36,000 ಸರಿಯಾದ ಉತ್ತರ, ಆಪ್ಷನ್ ಡಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಏನಿದೆ, ಒಂದು ಸಂಖ್ಯೆಯ 7ನೇಯ 3 ಭಾಗವು 120ಕ್ಕೆ ಸಮನಾಗಿರುತ್ತೆ. ಆ ಸಂಖ್ಯೆಯ 5ನೇಯ 3 ಭಾಗ ಯಾವುದು? ತುಂಬಾ ಸಿಂಪಲ್ ಇದೆ ಇದು. ಒಂದು ಸಂಖ್ಯೆ ಅಂದ್ರೆ ಒಂದು ಸಂಖ್ಯೆ ಎ ಅಂತ ತಗೊಳ್ಳಿ. ಇದರದ್ದು 7ನೇಯ 3 ಭಾಗ 120ಕ್ಕೆ ಸಮ ಆದ್ರೆ ಆ ಸಂಖ್ಯೆಯ, ಅಂದ್ರೆ ಎ ಇದೆ ಅಲ್ಲ, ಈ ಎ ಸಂಖ್ಯೆ, ಆ ಸಂಖ್ಯೆ ಎ ಯ 5ನೇಯ 3 ಭಾಗ ಎಷ್ಟು ಅಂತ ಕೇಳಿದಾನೆ. ಓಕೆ, ಇದನ್ನ ಲೆಫ್ಟ್ ರೈಟ್ ಕರ್ತಾ ಹೊಡೆದ್ಬಿಡೋಣ. 3 1 3 4 12 40. ಮತ್ತೆ ಈ ಕೆಳಗಿಂದ ಆ ಕಡೆ ತಗೊಂಡ್ರೆ ಏನಾಗುತ್ತೆ? ಇಂಟು ಆಗುತ್ತೆ. ಎ = 40 × 7 280 ಆಗುತ್ತೆ. ಹಾಗಾದ್ರೆ ಆ ಸಂಖ್ಯೆ ಇದೆಲ್ಲ 280, ಅದರದ್ದು 5ನೇಯ 3 ಭಾಗ ಎಷ್ಟಾಗುತ್ತೆ? ಸೊ 5 1 5 5 25, 3 30 5 6 56, 3 ಎಷ್ಟಾಗುತ್ತೆ? 168 ಆಗುತ್ತೆ. ಸೊ ಆಪ್ಷನ್ 3 ಸರಿಯಾದ ಉತ್ತರ. ಎಷ್ಟು ಡಿಫ್ರೆಂಟ್ ಟೈಪ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀರಾ, ಎಷ್ಟು ಟೆಸ್ಟ್ ತಗೋತೀರಾ, ಅಷ್ಟು ಪರ್ಫೆಕ್ಟ್ ಆಗ್ತೀರಾ. ಈಗ ಒಂದೇ ಚಾಪ್ಟರ್ದು ನೀವು ಸಾಲ್ವ್ ಮಾಡ್ತಾ ಹೋದ್ರೆ ಆ ಮೂಮೆಂಟಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಡಿಫ್ರೆಂಟ್ ಟೈಪ್ಸ್ ಸಾಲ್ವ್ ಮಾಡ್ತಿರಲ್ಲ, ಅವಾಗ ನಿಮ್ಮ ಥಿಂಕಿಂಗ್ ಪವರ್ ಹೆಚ್ಚಾಗುತ್ತೆ. ಇವತ್ತು ಒಂದೇ ದಿನದಲ್ಲಿ ಏನೂ ಚೇಂಜ್ ಆಗಲ್ಲ, ಬಟ್ ನೀವು ಮುಂದೆ ಹೋಗ್ತಾ 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 ಹಿಂದೆ ತಿರುಗಿ ನೋಡಿದಾಗ 0 to ಹೀರೋ ಆಗಿರ್ತೀರ. ಓಕೆ ಸರಿ, ಈ ಪ್ರಶ್ನೆ ಏನಿದೆ ನೋಡೋಣ. ಈಗ ಡಿಕ್ಷನರಿ ಯೂಸ್ ಮಾಡಿರ್ತೀರಲ್ಲ ನೀವು, ನಿಘಂಟಿನ ಕ್ರಮದ ಪ್ರಕಾರ ಕೊಟ್ಟಿರೋ ಪದಗಳನ್ನು ಜೋಡಿಸಿದ ನಂತರ ಯಾವ ಪದವು 3ನೇ ಸ್ಥಾನದಲ್ಲಿ ಬರುತ್ತದೆ? ಓಕೆ, ಇದರಲ್ಲಿ ಯಾವುದು 3ನೇ ಸ್ಥಾನದಲ್ಲಿ? ಇಷ್ಟಿದಾವೆ: ಓವರ್ ವರ್ಕ್, ಓವರ್ ರೋಟ್, ಓವರ್ ವೆಲ್ಮಿಂಗ್, ಓವರ್ ವೇಟ್, ಓವರ್ ವೀನಿಂಗ್ ಅಂತಿದೆ. ಇದರಲ್ಲಿ ಏನ್ ಮಾಡ್ಬೇಕು? ನಿಮಗೆ ಟ್ರಿಕ್ ಹೇಳ್ತೀನಿ ನೋಡಿ. ಫಸ್ಟ್ ಏನ್ ಮಾಡಿ, ಏನೇನಿದೆ, ಓ ಇದೆನಾ? ಎಲ್ಲಾದ್ರಲ್ಲೂ ಓ ಇದೆ. ಆಮೇಲೆ ವಿ ಇದೆ ಕಾಮನ್, ಎಲ್ಲಾದ್ರಲ್ಲೂ ವಿ ಇದೆ. ಆಮೇಲೆ ಇ ಇದೆ, ಆರ್ ಇದೆ, ಇಲ್ಲಿವರೆಗೂ ಎಲ್ಲಾದ್ರಲ್ಲೂ ಕಾಮನ್ ಇದೆ. ಬಟ್ ಇದಾದ್ಮೇಲೆ ಏನ್ ಬರುತ್ತೆ? ಇಲ್ಲಿ ಡಬ್ಲ್ಯೂ ಇದೆ. ಓಕೆ, ಸೊ ಅದೇ ರೀತಿ ಇಲ್ಲಿ ಡಬ್ಲ್ಯೂ ಇದೆ. ಓಹೋ, ಎಲ್ಲ ಕಡೆನೂ ಡಬ್ಲ್ಯೂ ಇದೆ. ಓಕೆ, ಸೊ ಡಬ್ಲ್ಯೂ ವರೆಗೂ ಇದೆ. ಆಮೇಲೆ ಇಲ್ಲಿ ಓ ಇದೆ ನೋಡಿ, ಇಲ್ಲಿ ಓ ಇದೆ. ನೆಕ್ಸ್ಟು ಇಲ್ಲಿ ಆರ್ ಇದೆ, ಇಲ್ಲಿ ಎಚ್ ಇದೆ, ಇಲ್ಲಿ ಇ ಇದೆ, ಇಲ್ಲಿ ಇದೆ. ಸೊ ಇಷ್ಟರಲ್ಲಿ ಫಸ್ಟ್ ಬರೋದು ಇ, ಮತ್ತೆ ಸೆಕೆಂಡು ಇ. ಆದ್ಮೇಲೆ ನೋಡ್ಬೇಕು ಅದು ಯಾವುದು ಫಸ್ಟ್ ಸೆಕೆಂಡ್ ಅಂತ.
ಬಟ್ ಥರ್ಡ್ ಬರೋದು ಯಾವುದು, ಇಲ್ಲಿ ಎಚ್ ಇದೆ ನೋಡಿ, ಥರ್ಡ್ ಬರೋದು ಎಚ್. ಫೋರ್ತ್ ಯಾವ್ದು ಬರುತ್ತೆ, ಓ ಇದೆ ಮತ್ತೆ ಆರ್ ಇದೆ. ಓ ಮತ್ತೆ ಆರ್ ಅಲ್ಲಿ ಫೋರ್ತ್ ಓ ಬರುತ್ತೆ, ಫಿಫ್ತ್ ಆರ್ ಬರುತ್ತೆ. ಸೊ ನಮಗ್ ಕೇಳಿದ್ದು ಮೂರನೇ ಪದ ಅಂದ್ರೆ ಎಚ್ ಯಾವ್ದು ಬಂದಿದೆಲ್ಲ ಅದೇ ಆನ್ಸರ್. ಎಚ್ ಎಲ್ಲಿ ಬಂದಿದೆ, ಇದು ಬಂದಿದೆ. ಓವರ್ ಡಬ್ಲ್ಯೂ ಆದ್ಮೇಲೆ ಎಚ್ ಯಾವ್ದು ಬರುತ್ತೆ ಅದೇ ಥರ್ಡ್. ಸರ್ ಮತ್ತೆ ಈಗ ಇ ಇದೆಲ್ಲ ಇದ್ರಲ್ಲಿ ಯಾವ್ದು ಸರ್ ಫಸ್ಟ್ ಸೆಕೆಂಡ್? ಇ ಆದ್ಮೇಲೆ ನೋಡ್ಬೇಕು. ಈಗ ಇ ಆದ್ಮೇಲೆ ಇಲ್ಲಿ ಮತ್ತೆ ಇ ಇದೆ, ಇಲ್ಲಿ ಆ ಇದೆ. ಸೊ ಇ ಆದ್ಮೇಲೆ ಇ ಬಂದಿದೆ, ಇದು ಐ ಬಂದಿದೆ. ಸೊ ಐ ಬಂದಿದ್ದು ಸೆಕೆಂಡ್ ಬರುತ್ತೆ, ಇ ಆದ್ಮೇಲೆ ಇ ಬಂದಿದ್ದು ಫಸ್ಟ್ ಇರುತ್ತೆ. ಓಕೆ ಸರಿ, ಇದು ಅರ್ಥ ಆಯ್ತು ಅನ್ಕೋತೀನಿ. ಸೊ ಆಪ್ಷನ್ 3 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, 30% ಡೈರೆಕ್ಟ್ ರಿಯಾಯಿತಿ ಕೊಡೋದಕ್ಕೂ 20% ಕೊಟ್ಟು 10% ರಿಯಾಯಿತಿ ಕೊಡೋದಕ್ಕೂ ಇವೆರಡರ ನಡುವೆ ಅಂತರ 72 ರೂಪಾಯಿ ಇದ್ರೆ ಹಂಗಾದ್ರೆ ಆ MRP ಎಷ್ಟು ಅಂತ ಕೇಳಿದಾನೆ. ಈಗ 100ಕ್ಕೆ 20% ರಿಯಾಯಿತಿ ಕೊಡೋದು ಅಂತಂದ್ರೆ 20 ಎಷ್ಟಾಗುತ್ತೆ, ಈಗ 80 ರೂಪಾಯಿ ಆಯ್ತು ಅದ್ರ ಬೆಲೆ. ಈ 80ಕ್ಕೆ ಮತ್ತೆ 10% ರಿಯಾಯಿತಿ ಕೊಡೋದು. 80ಕ್ಕೆ 10% ರಿಯಾಯಿತಿ ಕೊಟ್ರೆ ಎಷ್ಟಾಗುತ್ತೆ, 8 ಆಗುತ್ತೆ. 10% ಅಂದ್ರೆ ಒಂದು 0 ತೆಗಿಯೋದು. ಸೊ ಟೋಟಲ್ ಎಷ್ಟಾಯ್ತ್ರಿ ಇಲ್ಲಿ, ಟೋಟಲ್ ನೋಡಿ, ಮೊದಲು 20 ರಿಯಾಯಿತಿ, ಆಮೇಲೆ 20, ಆಮೇಲೆ 8. ಸೊ 28% ರಿಯಾಯಿತಿ. ಓಕೆ, ಇಲ್ಲ ಅಂದ್ರೆ ನೀವು ಇನ್ನೊಂದು ಮೆಥಡ್ ಅಲ್ಲಿ ಮಾಡ್ಬೋದು. ಇದು a ಪ್ಲಸ್ ಬಿ ಪ್ಲಸ್ a ಇಂಟು ಬಿ ಬೈ 100. ಓಕೆ, ಸೊ -20 ರಿಯಾಯಿತಿ -10, ಈ -20 ಇಂಟು -10 ಡಿವೈಡ್ ಬೈ 100. 0 0 0 0 ಕ್ಯಾನ್ಸಲ್. ಇದು -30, ಇದು ಮೈನಸ್ ಇಂಟು ಮೈನಸ್ ಏನಾಗುತ್ತೆ, +2 ಅಂದ್ರೆ 28 ರಿಯಾಯಿತಿ ಆಗುತ್ತೆ. ನೀವು ಎರಡರಲ್ಲಿ ಯಾವ ತರನಾದ್ರು ಮಾಡ್ಬೋದು. ಓಕೆ ಸರಿ, ಈಗ 30% ರಿಯಾಯಿತಿಗೂ 30% ರಿಯಾಯಿತಿಗೂ ಇದ್ರದ್ದೇನೋ 28% ರಿಯಾಯಿತಿಗೂ ಡಿಫ್ರೆನ್ಸ್ ಎಷ್ಟು, ವ್ಯತ್ಯಾಸ ಹೇಳಿದಾನೆ. ವ್ಯತ್ಯಾಸ 72 ಅಂದ್ರೆ 2% ವ್ಯತ್ಯಾಸ ಏನಿದೆಲ್ಲ ಅದೇ 72. ಹಂಗಾರೆ ಗುರುತಿಸಿದ ಬೆಲೆ 100% ಏನು, 2 ಎಷ್ಟಲೆ 2 36 72, 136 3600 ಸರಿಯಾದ ಉತ್ತರ. ಇದು ಆಪ್ಷನ್ ಎ 3600 ಆಗುತ್ತೆ. ಓಕೆ ಸರಿ, ಅನುಪಾತದ ಮೇಲೆ ಕ್ವಶನ್ ಕೊಟ್ಟಿದ್ದಾನೆ. ಕ್ವಶನ್ ಓದೋಣ. 3 ಸಂಖ್ಯೆಗಳು 5:7:12 ಅನುಪಾತದಲ್ಲಿವೆ. ಮೊದಲ ಮತ್ತು ಮೂರನೇ ಸಂಖ್ಯೆಗಳ ಮೊತ್ತವು ಎರಡನೇ ಸಂಖ್ಯೆಗಿಂತ 50 ಹೆಚ್ಚಿದ್ದರೆ 3 ಸಂಖ್ಯೆಗಳ ಮೊತ್ತ ಎಷ್ಟು? ಈಗ ಫಸ್ಟ್, ಸೆಕೆಂಡ್, ಥರ್ಡ್. ಫಸ್ಟ್ 5 ಭಾಗ, ಸೆಕೆಂಡ್ 7 ಭಾಗ, ಥರ್ಡ್ 12 ಭಾಗ. ಮೊದಲ ಮತ್ತು ಮೂರನೇ ಸಂಖ್ಯೆಗಳ ಮೊತ್ತವು ಫಸ್ಟ್ ಮತ್ತೆ ಥರ್ಡ್ ನೋಡಿ, ಫಸ್ಟ್ ಮತ್ತೆ ಥರ್ಡ್ ಇದ್ರ ಮೊತ್ತ 5 + 12 ಎಷ್ಟಾಗುತ್ತೆ, 17 ಆಗುತ್ತೆ. ಎರಡನೇ ಸಂಖ್ಯೆಗಿಂತ, ಎರಡನೇ ಸಂಖ್ಯೆ ಎಷ್ಟಿದೆ, ಎರಡನೇ ಸಂಖ್ಯೆ 7 ಇದೆ. ಎರಡನೇ ಸಂಖ್ಯೆ 7 ಇದೆ ನೋಡಿ. ಸೆಕೆಂಡ್ ನಂಬರ್ ಇದೇನಿದೆ 7 ಇದೆ. ಹೆಚ್ಚು ಅಂತಂದ್ರೆ ಫಸ್ಟ್ ಥರ್ಡ್ 17 ಇದೆ, ಸೆಕೆಂಡು 7 ಇದೆ. ಹೆಚ್ಚು ಎಷ್ಟಿದೆ, 10 ಹೆಚ್ಚಿದೆ. ಓಕೆ ಸರಿನಾ, 5 12 17. ಸೊ ಇದಕ್ಕಿಂತ ಎಷ್ಟು ಹೆಚ್ಚಿದೆ, 17 7ಕ್ಕಿಂತ 10 ಹೆಚ್ಚಿದೆ. ಆ 10 ಹೆಚ್ಚಿದೆ ಅಲ್ಲ, ಅದನ್ನೇ ವ್ಯಾಲ್ಯೂ ಕೊಟ್ಟಿದ್ದಾನೆ. ಆ 10 ಹೆಚ್ಚೆ 50 ಆದರೆ 3 ಸಂಖ್ಯೆಗಳ ಮೊತ್ತ ಕೇಳಿದ್ದಾನೆ. ಅಂದ್ರೆ 5 7 12. ಸೊ 24 ಆಗುತ್ತೆ. 24 ಎಷ್ಟು, ಇದು 10 5, ಇದು 24 5, 120 ಸರಿಯಾದ ಉತ್ತರ. ಆಪ್ಷನ್ 2 120. ಮುಂದಿನ ಪ್ರಶ್ನೆ ನೋಡೋಣ. ಇದು ಲಾಭ ಮತ್ತು ನಷ್ಟದ ಮೇಲಿನ ಪ್ರಶ್ನೆ. ತಯಾರಕರು 50ಕ್ಕೆ ಒಂದು ವಸ್ತುವನ್ನು ಗುರುತಿಸಿದರು ಮತ್ತು 20% ರಿಯಾಯಿತಿಯನ್ನು ಅನುಮತಿಸುವ ಮೂಲಕ ಮಾರಾಟ ಮಾಡಿದರು. ಅವನ ಲಾಭವು 25% ಆಗಿದ್ದರೆ ವೆಚ್ಚದ ಬೆಲೆ ಎಷ್ಟು? ಓಕೆ, ಈಗ
ತಯಾರಕನು 50ಕ್ಕೆ ಒಂದು ವಸ್ತುವನ್ನು ಗುರುತಿಸಿದರು. ಓಕೆ, ಸೊ MRP ನ 50 ಅಂತ ಮಾಡಿ ಇದ್ರ ಮೇಲೆ 20% ಡಿಸ್ಕೌಂಟ್ ಕೊಡ್ತಾರೆ. ಈಗ ನೀವು ಹೋಗಿ ಅಂಗಡಿಯಲ್ಲಿ ಇದ್ರದ್ದು ಎಷ್ಟು ಅಂತಂದ್ರೆ 50 ರೂಪಾಯಿ ಇದೆ, ನಾನು ನಿಮಗೆ 20% ಡಿಸ್ಕೌಂಟ್ ಕೊಡ್ತೀನಿ ಅಂತ. 20% ಅಂದ್ರೆ ಏನು? ನಾ ಇಂಟು ಮಾಡಿ 20 ತೆಗಿರಿ ಅಂತಂದಲ್ಲ, 5 2 10. ಸೊ ಮಾರಾಟ 40ಕ್ಕೆ ಮಾರಿದಾನೆ. ಈಗ ನಮ್ಗೆ ಏನನ್ಸುತ್ತೆ, 40ಕ್ಕೆ ಮಾರಿದಾನೆ, ಪಾಪ ಅವ್ನಿಗೆ ಲಾಸ್ ಆಗಿದೆ. ಇಲ್ಲ, ಅವ್ನ ಮನ್ಸಲ್ಲಿ ಅನ್ಕೋತಾನೆ, ಅಪ್ಪ ಇವತ್ತು ನಮ್ಗೆ 25% ಲಾಭ ಆಯಿತು ಅಂತ. ಅಂದ್ರೆ ನಮಗಿದು 20% ಲೆಸ್, ಬಟ್ ಅವನಿಗಿದು 25% ಪ್ಲಸ್. ಅಂದ್ರೆ 25% ಲಾಭ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, 25% ಲಾಭ ಅಂದ್ರೆ ಅವನು 100 ರೂಪಾಯಿಗೆ 25 ಲಾಭ ತಗೊಂಡಿದ್ದಾನೆ. ಅಂದ್ರೆ ಅವನಿಗೆ ಇದು 125% ಆಗಿರುತ್ತೆ. ಓಕೆ, ಅವನಿಗೆ ಪರ್ಸೆಂಟೇಜ್ ಅಲ್ಲಿ 125% ಆಗಿರುತ್ತೆ. 125% 40 ಆದ್ರೆ ಹಂಗಾರೆ ಅವನು ಎಷ್ಟಕ್ಕೆ ತಂದಿದ್ದಾನೆ? ಅವನಿಗೆ ಅದು 100% ಇತ್ತಲ್ಲ, ಅದು ಎಷ್ಟು ಅದನ್ನ ಕಂಡುಹಿಡಿಬೇಕು. ಈಗ ಇದನ್ನ ಕಟ್ತಾ ಹೊಡೋಣ, ಆಯ್ತಾ? ಇದು ಇಂಟು ಮಾಡಕ್ ಬರಲ್ಲ ರೀ, ಅದಕ್ಕೆ ಕಟ್ತಾ ಹೊಡಿಬೇಕು. 25 ಕಟ್ತಾ ಹೊಡೆದ್ಬಿಡಿ. 25 5 25 4. ಸೊ ಇದು 5 8 40, 4 8 32. ಅವನಿಗೆ 32 ರೂಪಾಯಿ ಬಿದ್ದಿತ್ತು. ಅವ್ನು ತಂದಾಗ 32 ರೂಪಾಯಿ ಇತ್ತು ನೋಡಿ. ಅವನಿಗೆ 32 ತಂದಿದ್ದಾನ, ಅವನಿಗೆ ಪ್ರಿಂಟ್ ಮಾಡಿದ್ದು 50 ಅಂತ ಮಾಡಿ ನಮಗೆ 40 ರೂಪಾಯಿ ಕೊಡ್ತಾನೆ. ಹಂಗಾರೆ ಅವನಿಗೆ 8 ಲಾಭ ಸಿಕ್ತು. ಅಂದ್ರೆ ಅವನಿಗೆ 32ಕ್ಕೆ 8 ಅಂದ್ರೆ 25% ಲಾಭ ಸಿಗುತ್ತೆ. ಓಕೆ, ಮುಂದಿನ ಪ್ರಶ್ನೆ, ಇದು ರಕ್ತ ಸಂಬಂಧದ ಮೇಲಿನ ಪ್ರಶ್ನೆ. ಇದನ್ನ ಬನ್ನಿ ಸಾಲ್ವ್ ಮಾಡೋಣ. ಓಕೆ, A + B ಅಂದರೆ BU A ತಂದೆ. ಓಕೆ, ಇದು ಹೇಗೆ ಸಾಲ್ವ್ ಮಾಡ್ಬೇಕಂತ ಇಲ್ಲಿ ತಿಳಿಸ್ತೀನಿ ನೋಡಿ. ಇಲ್ಲಿ ನಮಗೆ A at B ಅಂತಿದೆ. ಸೊ ನಮಗೆ A at B ಅಂತಂದ್ರೆ ಇಲ್ಲೇ ಕೊಟ್ಟಿದ್ದಾನೆ ನೋಡಿ. A at B ಅಂದ್ರೆ BU A ಯ ಸಹೋದರ. ನಾನು ಇಲ್ಲಿ ಫಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಬರ್ಕೋತೀನಿ. BU A ಯ ಸಹೋದರ. ನೆಕ್ಸ್ಟ್ B#C. ಇಲ್ಲಿ ನೀವೇನ್ ಮಾಡ್ಬೇಕು, ಇದನ್ನ AB ಜಾಗದಲ್ಲಿ B#C ತಗೋಬೇಕು. AB ಜಾಗದಲ್ಲಿ ನೋಡಿ, A ಜಾಗದಲ್ಲಿ B ತಗೊಳ್ಳಿ, ಯಾಕಂದ್ರೆ B#C ಕೇಳಿದಾನೆ. ಸೊ ಇದು ಏನಾಗುತ್ತೆ, B#C ಅಂತ ಹೇಳಿದಾನೆ. ಸೊ ಅದ್ರೆಲ್ಲ ಅವನು ಕೊಟ್ಟಿದ್ದು ಫಸ್ಟ್ B ಬರೆದಾನೆ ನೋಡಿ. ಸ್ವಲ್ಪ ಇದು ಬೇಕಂತಾನೆ ನಮ್ಗೆ ಕನ್ಫ್ಯೂಸ್ ಆಗುತ್ತೆ, ಬಟ್ ಅಂತದೇನಿಲ್ಲ. ಇಲ್ಲಿ BC ಇದ್ರೆ ಇಲ್ಲಿ ಅವನು B ಸೆಕೆಂಡ್ ಬರೆದು ನೋಡಿ. AB ಇದ್ದಾಗ A ನ ಸೆಕೆಂಡ್ ಬರೆದು B ನ ಫಸ್ಟ್ ಬರೆದಾನೆ. ಹಂಗಾರೆ BC ಇದ್ದಾಗ B ಸೆಕೆಂಡ್ ಬರೆದು C ಫಸ್ಟ್ ಬರಬೇಕು. ಹಂಗಾರೆ C ಯು B ಯ ಸಹೋದರಿ. ಓಕೆ, ಅದ್ರ ಪ್ರಕಾರ ನೆಕ್ಸ್ಟ್ C+D ಇದೆ. ಓಕೆ, ಇದನ್ನ ನಾನು C+D ಅಂತ ತಗೋತೀನಿ. C+D ಅಂತಂದ್ರೆ ನೋಡಿ, ಇಲ್ಲಿ ಉಲ್ಟಾ ಆಗಿದೆ. AB ಇದ್ದಿದ್ದು B ಆಗಿದೆ. ಹಂಗಾರೆ C+D. D ಯು C ಯ ತಂದೆ. ಓಕೆ, ನೆಕ್ಸ್ಟ್ ಏನಿದೆ, D+E ಇದೆ. ಹಂಗಾರೆ ಈಗ ಮತ್ತೆ ಚೇಂಜ್ ಮಾಡ್ಬೇಕಿದೆ. ಓಕೆ, ಮತ್ತೆ ಚೇಂಜ್ ಮಾಡ್ಬೇಕು ನೋಡಿ. ಇದು D+E ಬೇಕಲ್ಲ, D+E. ಹಂಗಾರೆ D ಯು ಓಕೆ, E ಯು D ಯ ತಂದೆ, E ಯು D ಯ ತಂದೆ. ಓಕೆ, ಈಗ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅವನು ಈ ತರ ಕೋಡಿಂಗ್ ಅಲ್ಲಿ ಕೊಟ್ಟು ನಮ್ಗೆ ಕೇಳಿದಾನೆ. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಅದು ಚಾರ್ಟೇ ಹಾಕ್ಬಹುದು. ಆಯ್ತಾ, ಆರಾಮಾಗಿ ಏನು ವರಿ ಸ್ಟಾರ್ಟಿಂಗ್ ಎಲ್ಲ ನಿಮ್ಗೆ ಇನಿಷಿಯಲಿ ಅರ್ಥ ಆಗಲ್ಲ ಅಂತ ನಾನು ಹಾಕಿದ್ದೀನಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ತಗೋತಿದ್ದೆ. ಸೊ ಫಸ್ಟ್ ಏನಿದೆ ನೋಡಿ, ಇಲ್ಲಿ ಫಸ್ಟ್ ತಗೋತೀನಿ BU A ಯ ಸಹೋದರ. BU A ಯ ಸಹೋದರ. ಸೊ ಸಹೋದರ ಇದ್ದಿದ್ದಕ್ಕೆ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಓಕೆ, ಕನ್ಫ್ಯೂಸ್ ಆಗಬಾರ್ದು ಅಂತ. ನೆಕ್ಸ್ಟ್ ಏನಿದೆ, ಸೆಕೆಂಡ್ ಏನಿದೆ, CU B ಯ ಸಹೋದರಿ. CU B ಯ ಸಹೋದರಿ. ಓಕೆ, ನೆಕ್ಸ್ಟ್ ಏನಿದೆ, ಥರ್ಡ್ DU C ಯ ತಂದೆ. ಓಕೆ, DU C ಯ ತಂದೆ. ಓಕೆ, ಪರವಾಗಿಲ್ಲ, DU C ಯ ತಂದೆ. ನೆಕ್ಸ್ಟ್ ಏನ್ ಹೇಳಿದಾನೆ, EU D ಯ ತಂದೆ ಹೇಳಿದಾನೆ. ಓಕೆ, EU D ಯ ತಂದೆ ಅಂತ ಹೇಳಿದಾನೆ. ಸೊ ಇಲ್ಲಿ ಕ್ವಶನ್ ಕೇಳಿದ್ದು A ಗೆ E ಹೇಗೆ ಸಂಬಂಧಿಸಿದೆ. ಈಗ A ಗೆ E ಏನಾಗಬೇಕು ನೋಡಿ, ಇವ್ರು ಮೂವರು ಸಹೋದರ ಸಹೋದರಿ.
ಓಕೆ, ಸಹೋದರ ಸರ್. ಸೊ ಡಿ ಇವ್ರಿಗೆ ತಂದೆ ಆಗ್ತಾನೆ ಅಂದ್ರೆ ಇವ್ರಿಗೂ ತಂದೆನೆ. ಓಕೆ, ಇವ್ರಿಗೂ ತಂದೆ, ಇವ್ರ ತಂದೆಯ ತಂದೆ. ಹಾಗಾದ್ರೆ ಆಪ್ಷನ್ ಸಿ ಏನಾಗುತ್ತೆ? ಆಪ್ಷನ್ ಸಿ ತಂದೆಯ ತಂದೆ ಆಗ್ತಾನೆ. ಓಕೆನಾ? ಸೊ ಇದನ್ನ ಸ್ವಲ್ಪ ಅಂದ್ರೆ ಏನು, ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗ್ಬಿಡ್ತೀವಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 10% ನ 3 ಸತತ ರಿಯಾಯಿತಿಗಳು ಯಾವ ಒಂದೇ ರಿಯಾಯಿತಿಗೆ ಸಮನಾಗಿರುತ್ತದೆ? ಈಗ 10% ರಿಯಾಯಿತಿ ಅಂದ್ರೆ 100 ರೂಪಾಯಿ ಇದ್ರೆ 10% ಡಿಸ್ಕೌಂಟ್ ಕೊಡೋದು, 10 ರೂಪಾಯಿ ಲೆಸ್ ಆಗುತ್ತೆ ಅಂದ್ರೆ 90 ಆಯ್ತಾ? ಮತ್ತೆ 90ಕ್ಕೆ ಮತ್ತೆ 10% ಲೆಸ್. 10% ಆದ್ರೂ ಒಂದ್ 0 ತೆಗಿಬೇಕು ಅಥವಾ ಒಂದ್ ಪ್ಲೇಸಿಗೆ ಪಾಯಿಂಟ್ ಇಡಬೇಕು. 9 ಆಯ್ತು ಅಂದ್ರೆ 90ಕ್ಕೆ 10% 9, 9 ಲೆಸ್ ಮಾಡಿದ್ರೆ ಎಷ್ಟಾಯ್ತು? 81. ಓಕೆ, 100ಕ್ಕೆ 10 ತೆಗಿರಿ, ರಿಯಾಯಿತಿ ಅಂದ್ರೆ ಮೈನಸ್ ಮಾಡೋದು 95. 90ಕ್ಕೆ 10% ಅಂದ್ರೆ 9, 9 ತೆಗಿರಿ 81. ಮತ್ತೆ 81ಕ್ಕೆ 10% ಅಂದ್ರೆ ಪಾಯಿಂಟ್ ತೆಗಿರಿ, ಇಲ್ಲಿ ಪಾಯಿಂಟ್ ಏನಾಗುತ್ತೆ? 8.1 ಆಗುತ್ತೆ. ಹಾಗಾದ್ರೆ 10, 9, 8.1. ಸೊ ಟೋಟಲ್ ರಿಯಾಯಿತಿ 19, 27.1% ರಿಯಾಯಿತಿ ಆಗುತ್ತೆ. ಓಕೆನಾ? ಓಕೆ, ಮುಂದಿನ ಕ್ಲಾಸ್ ಅಲ್ಲಿ ನಾವು ಮತ್ತಷ್ಟು ಪ್ರಶ್ನೆಗಳನ್ನ ನೋಡೋಣ. ಥ್ಯಾಂಕ್ ಯು.